ಒಂದು ಜೋಕಾಳಮ್ಮ. ಏನತ್ತೆ ನಡ್ಕೊಂಡು ಬಂದ್ರ? ಹೂನಮ್ಮ ನಡ್ಕೊಂಬಂದೆ. ದೇವಸ್ಥಾನಕ್ಕೆ ಹೋಗಿ ತರಕಾರಿ ತೊಗೋತೀನಿ ಅಂತಂದು ಹೇಳಿ ಹೋದ್ನ್ಯಾ ನಿನಗೆ? ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ಟೊಮಾಟೊ ಹಣ್ಣು, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣು ಎಲ್ಲ ತರಕಾರಿ ತೊಗೊಂಡೆ. ಮುಂದೆ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಆ ಕಡೆ ಸೈಡ್ಗೆ ಒಂದು ಡಬ್ಬ ಹೋಟ್ಲಾಗ ಇದು ಮೆಣಸಿನ್ಕಾಯಿ ಬಜ್ಜಿ ಆಮೇಲೆ ಬೆಲ್ಲದ ಟೀ ಮಾಡ್ತಾರೆ, ಭಾಳ ಸೂಪರ್ ಇರ್ತದೆ. 2 ಮಿರ್ಚಿ ತಿಂದು ಟೀ ಕುಡ್ದು ಹೋಗೋಣ ಅಂತಂದು 1-2 ಹೆಜ್ಜೆ ಹೋಗ್ತಿದ್ದೆ. ಒಬ್ಬಕ್ಕೆ ಬಂದು ಏನು ದೊಡ್ಡಮ್ಮ ಆರಾಮಿದ್ಯಾ ಅಂದ್ಲು. ಈಕಿನೆಲ್ಲ ನೋಡಿನೇ ಅನ್ನಿಸ್ತು, ಆದ್ರೆ ಗಮನಕ್ಕೆ ಬರಲಿಲ್ಲ. ನನ್ನ ಪಾಡಿಗೆ ನಾನು ತಡಿ ದೊಡ್ಡಮ್ಮ ನಾನು ಬರ್ತೀನಿ, ಇಬ್ಬರು ಟೀ ಕುಡಿದೇನಂತೆ ಅಂತಂದ್ಲು. ಇಬ್ಬರು ಜೊತೆ ಕೂತ್ವಿ. ಆಕೆ 2 ಮಿರ್ಚಿ ಹೇಳಿದ್ಲು, ನನಗೆ 2 ಮಿರ್ಚಿ ಹೇಳಿದ್ಲು. ನಾನೇ ಬಿಲ್ ಕೊಡ್ತೀನಿ ಹೇಳಿ ದೊಡ್ಡಮ್ಮ ಅಂದ್ಲು. ನಾನು ಟೀ ಕುಡಿದು ಮಿರ್ಚಿ ತಿಂದೆ, ಆಕೆ ಟೀ ಕುಡಿದು ಮಿರ್ಚಿ ತಿಂತಾ ಇದ್ಲು. ಆಕೆ ಪೂರ್ತಿ ಮುಗಿದು ಬಿಡ್ತು, ನಂದು ಇನ್ನೊಂದು ಮಿರ್ಚಿ ಇತ್ತು ತಿಂತಾ ಇದ್ದೆ. ನಾನು ಬಿಲ್ ಕೊಡ್ತೀನಿ ಹೇಳಿ ದೊಡ್ಡಮ್ಮ ಅಂದ್ಲು. ನಾನು ಮಿರ್ಚಿ ತಿಂತಾ ಆ ಕಡೆಗೆ ನೋಡ್ಕ್ಯಾತ ಕೂತೀನಿ. ಈ ಕಡೆ ತಿರುಗಿ ನೋಡೋದ್ರಾಗೆ ಆಕೆ ಟೀನು ಕುಡಿದು ಮಿರ್ಚಿನೂ ತಿಂದು ನಂದು ತರಕಾರಿ ಬ್ಯಾಗ್ ತೊಗೊಂಡು ಬಿಟ್ಬಿಟ್ಟಾಳ. ಏನು ಮಾಡ್ಬೇಕು? ಮತ್ತೆ ಹೋಗಿ ನೋಡ್ತೀನಿ, ಏನಪ್ಪ ಆಯಮ್ಮ ಬಿಲ್ ಕೊಟ್ಲೇನಂದ್ರೆ, ಆಯಮ್ಮ ಬಿಲ್ ಹಾಕಿ ಕೊಡ್ತಾಳಮ್ಮ, ನೀನು ಕೊಡ್ತೇನೆ ಅಂತ ಹೇಳೋಗೆಲ್ಲ ಅಂದ್ಲು. ನಾನು ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಒಂದು 100 ರೂಪಾಯಿ ಇಟ್ಕೊಂಡಿದ್ದೆ, ಹೇಗನ ಆಗಲಿ ಅಂತಂದು. ಆ 100 ರೂಪಾಯಿದು ಯಾವ ಜನ್ಮದಾಗ ಹಾಕಿರೋ ನಾನು ಬಂದು ತಿಂದಿದ್ದೆ. ನಾನು ಹಾಕಿ ಮಿರ್ಚಿ ಬಜ್ಜಿದ್ದು, ನನ್ನ ಮಿರ್ಚಿ ಬಜ್ಜಿದ್ದು, ಹಾಕಿ ಟೀದು ನನ್ನ ಟೀದು ರೊಕ್ಕ ಕೊಟ್ಟು ನಡ್ಕಾತ ಬಂದು ನೋಡವ ಇಷ್ಟಾತು. ಅಯ್ಯೋ ಮೋಸ ಮಾಡೋಷ್ಟು ಕೇಳೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ನೋಡತ್ತೆ. ಹೋಗ್ಲಿ ಬಿಡವ, ನಾನು ಇವತ್ತ ನಿನ್ನೆನ ಮೊನ್ನೆನ ಮೋಸ ಹೋಗೋದ್ರಾಗ ಮೋಸ ಹೋಗ್ತಾನೇ ಇರ್ತೀನಿ. ಹೋಗ್ಲಿ ಬಿಡತ್ತೆ, ಬೇಜಾರಾಗಬೇಡಿ. ಚೆನ್ನಾಗತ್ತ ನಮ್ಮ ಜೋಕ್.